ದೀಪಕ್ ಅವರೇ, ಈಗ ನೀವು ಅವಾಗ ಹೇಳಿದ್ರಿ ಪಾಲಿಸಿ ಡಾಕ್ಯುಮೆಂಟ್ಸ್ ಏನೆಲ್ಲ ಸಿಗುತ್ತೆ, ಏನೇನು ನಡೀತಾ ಇದೆ, ಒಂಥರ ಫೋರ್ಕಾಸ್ಟಿಂಗ್ ಮಾಡಿರ್ತಾರೆ. ಸೇ ಫಾರ್ ಎಕ್ಸಾಂಪಲ್, ನಾನು ನಾಡಿದ್ದು ಒಂದು ಅಗ್ರಿಕಲ್ಚರ್ ಬಗ್ಗೆ ಏನೋ ಮಾಡ್ಬೇಕಂತಿದ್ದೀನಿ. ನನಗೆ ನಯಾ ಪೈಸೆ ಗೊತ್ತಿಲ್ಲ ಅಗ್ರಿಕಲ್ಚರ್ ಬಗ್ಗೆ, ಬಟ್ ನನಗೆ ಅಪ್ಸ್ಕಿಲ್ಲಿಂಗ್ ಮಾಡಬೇಕು. ನೀವು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದವರು, ಡ್ರಗ್ ಡಿಸ್ಕವರಿ, ಎಡ್ಟೆಕ್ ಮಾಡಿ, ಈಗ ಸೆಮಿ ಕಂಡಕ್ಟರ್ ಇದೆ, ಬೇರೆ ಬೇರೆ ಫೀಲ್ಡ್ನ ನೀವು ಅಪ್ಸ್ಕಿಲ್ ಮಾಡ್ತಾ ಹೋಗಿದ್ದೀರಾ. ನನಗೊಂದು ಪ್ಲೇ ಬುಕ್ ಕೊಡೋದಾದ್ರೆ ನೀವು ಹೇಗೆ ಕೊಡ್ತೀರಾ? ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಕ್ವೆಶನ್ ರೀ. ನನ್ನ ಜೀವನದಲ್ಲೇ ಒಂದು 2-3 ಸತೆ ಮಾಡೇನಿ. ನಮ್ಮ ಹೆಂಡತಿ ಮಕ್ಕಳು ಕೇಳ್ತಾರೆ, ನನಗೀಗ ಟಾರ್ಚರ್ ನಿಮ್ಗೆ ಭಾಳ ಮಜಾ ಬರ್ತೈತನಪ್ಪ ಅಂತ ಕೇಳ್ತಾರೆ ರೀ. ಬಟ್ ಇಟ್ಸ್ ಆಕ್ಚುಲಿ ಜಾಯಸ್. ಅವ್ರಿಗೆ ಹೇಳಿ, ಇದನ್ನ ಕೇಳಿಸ್ಕೊಳ್ಳೋರು ಇದ್ದಾರೆ. ಹೌದೌದು, ಭಾಳ ಜಾಸ್ತಿ ಎಕ್ಸ್ಟ್ರಸಿ ಬರ್ತೈತೆ ರೀ. ದಟ್ ವೆನ್ ನೀವು ಇಂಥ ಫೀಲ್ಡ್ನಾಗ ಗೆಲ್ತೀರಿ, ಅಲ್ಲಿ ನಿಮ್ಗೆ ರೈಟನೇ ಇಲ್ಲ, ನಿಮ್ಮ ಬ್ಯಾಕ್ಗ್ರೌಂಡೇನೇ ಇಲ್ಲ, ನಿಮ್ದು ಏನೋ ವಿಚಾರಧಾರ ಏನೂ ಇಲ್ಲ ನಿಮ್ಗೆ ಅಲ್ರಿ. ಸೊ ಸ್ಟೆಪ್ 1, ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ ನಾ ಏನದೇನಿ, ನಂದು ಐಡೆಂಟಿಟಿನ ಹೋಗ್ಬಿಟ್ಟಿದೆ. ಓಕೆ, ಭಾಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇರ್ತೈತಿ, ನಾನು ದೀಪಕ್ಕು, ನಾನು ಸ್ಟ್ಯಾನ್ಫರ್ಡ್ ಹೋಗೇನಿ, ನಾನು ಇದು ಮಾಡೇನಿ, ಅದು ಬ್ಯಾಕ್ಗ್ರೌಂಡ್ ಬ್ಯಾಗೇಜ್ ಇಟ್ಕೊಂಡ್ರೆ ಸಾಧ್ಯ ಇಲ್ಲ. ನೀವು ಫಸ್ಟ್ ಎಕ್ಸೆಪ್ಟ್ ಮಾಡಬೇಕು, ನಾ ಝೀರೋ. ಆ್ಯಂಡ್ ಆಕ್ಚುಲಿ ಇದನ್ನ ಟ್ರೂ ಸ್ಟೋರಿ ಹೇಳ್ತಾ ಇರೋದ್ರೆ, ನಾ ಬೆಂಗಳೂರು ಬಂದು ಸೆಮಿ ಕಂಡಕ್ಟರ್ ಸ್ಟಾರ್ಟ್ ಮಾಡಿದಾಗ ಯಾರಿಗೂ ಗೊತ್ತಿರಲಿಲ್ಲ. ಸೆಮಿ ಕಂಡಕ್ಟರ್ಸ್ನಾಗ ಹೊರಗಿನವ್ರು ಬರಂಗೇ ಇಲ್ಲ. ಐ ವಾಸ್ ಒನ್ ಆಫ್ ದ ಅನಾಮಲೀಸ್, ಅಸಾಧಾರಣ ಥಿಂಗ್ ರೀ ಅದು. ಆ್ಯಂಡ್ ಬಂದ ಕೂಡಲೇ ಎಲ್ಲರೂ ನಂಗೆ ಹಿಂಗೆ ನೋಡಕತ್ರು, ಏನಪ್ಪ ಇವನು ಏನು. ಆ್ಯಂಡ್ ಐ ವಾಸ್ ಝೀರೋ. ನಾ ಎಲ್ಲೂ ಹೇಳ್ತೂ ಇರಲಿಲ್ಲ ದಟ್ ನಾ ಹಿಂಗೆ ಓದೇನಿ, ಹಂಗೆ ಓದೇನಿ, ಇದು ಮಾಡೀನಿ, ಅದು ಮಾಡೀನಿ. ನನ್ ಆಫ್ ದಟ್. ಯು ಆರ್ ಝೀರೋ. ಸ್ಟೆಪ್ 1, ಎಕ್ಸೆಪ್ಟೆನ್ಸ್. ಇದ್ರಾದ್ಮೇಲೆ ಬರ್ತೈತಿ ದಟ್ ಸೆಕೆಂಡ್ ಸ್ಟೆಪ್ ನ ಏನು ಹೇಳ್ತೀನಿ, ಗೆಟ್ ಔಟ್ ಆಫ್ ದ ಬಿಲ್ಡಿಂಗ್ ರೀ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನೀವು ಕುಂತು ಕಂಪ್ಯೂಟರ್ ಮೇಲೆ ರಿಸರ್ಚ್ ಮಾಡಿ ಫುಲ್ ಐಡಿಯಾ ತೆಗೆದು ಏನೂ ಉಪಯೋಗ ಇಲ್ಲ. ನಿಮ್ಗೆ ಫ್ರೇಮ್ ಆಫ್ ರೆಫರೆನ್ಸ್ ಇಲ್ರಿ. ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ ನಿಮ್ಗೆ ಒಂದು ಚೆಸ್ ಬೋರ್ಡ್ ಅಂತ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ನಲ್ರಿ ಮುಂದೆ, ನೀವು ಒಂದು ಚೆಸ್ ಪೊಸಿಷನ್ ನೋಡಿದ್ರೆ ಗ್ರ್ಯಾಂಡ್ ಮಾಸ್ಟರ್ ಇಮಿಡಿಯೇಟ್ಲಿ ಹೇಳ್ಬೋದ್ರಿ ದಟ್ ಓಕೆ ಇಲ್ಲಿ ಈ ರಿಸ್ಕ್ ಐತಿ, ಆ ವೈಟ್ ಬೆಟರ್ ಐತಿ, ಬ್ಲಾಕ್ ಬೆಟರ್ ಅಂತ ಹೆಂಗೆ ಹೇಳ್ತಾರೆ. ಅದು ಪ್ಯಾಟರ್ನ್ ರೆಕಗ್ನಿಷನ್ ಅಂತ ಹೇಳ್ತಾರೆ. ಅದ್ರ ಸಂಬಂಧ ಏನಾಗತೈತಿ, ನಿಮ್ಗೆ ಹೊಸ ಫೀಲ್ಡ್ನಲ್ಲೇ ಅದು ಇಲ್ಲೇ ಇಲ್ಲ. ನೀವು ಹೇಳಿದ್ರಲ್ಲ, ನಯಾ ಪೈಸಾ ಗೊತ್ತಿಲ್ಲ ಅಗ್ರಿಕಲ್ಚರ್ನಲ್ಲೇ, ಅದು ಯಾವ ಸೀಸನು ಏನು ಗೊತ್ತಿಲ್ಲಲ್ರಿ. ಸೊ ಅವಾಗ ಏನಾಗ್ತೈತಿ, ಗೆಟ್ ಔಟ್ ಆಫ್ ದ ಬಿಲ್ಡಿಂಗ್, ವಿಚ್ ಮೀನ್ಸ್ 100 ಜನರಲ್ಲಿ ಮಾತಾಡ್ಬೇಕು. ಸರ್ ನಾ ಹಿಂಗೆ ವಿಚಾರ ಮಾಡಕತ್ತೀನಿ, ಅವ್ರು ನಗತಾರ್ರಿ, ಅವರು ಬೈತಾರ, ಒದಿತಾರ, ಏನ್ ಮಾಡ್ತಾರ ಮಾಡಿಸ್ಕೊಡು. ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ಅದಕ್ಕೆ ಸ್ಟೆಪ್ 1 ನಾ ಏನೂ ಇಲ್ಲ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಸ್ಟೆಪ್ 2 ನಲ್ಲೇ ನಿಮ್ಗೆ ಚೆನ್ನಾಗೆ ರ್ಯಾಗಿಂಗ್ ಆಗ್ತೈತ್ರಿ. ಕಂಪ್ಲೀಟ್ ಅಲ್ರಿ. ಆ್ಯಂಡ್ ಮೈ ಇಕ್ವಿವೆಲೆಂಟ್ ಅದಕ್ಕೆ ಹೇಳೋದಂದ್ರೆ, ನಾವು ಫುಟ್ಬಾಲ್ ಗತೆ ಒದಕಿ ತೊಗೊಂಡಿರ್ತೇವೆ ಅಷ್ಟ. ಆ್ಯಂಡ್ ಇನಿಷಿಯಲಿ ಇಟ್ಸ್ ವೆರಿ ಫ್ರಸ್ಟ್ರೇಟಿಂಗ್, ಬಿಕಾಸ್ ಏನಾಗ್ತೈತ್ರಿ, ಎಲ್ಲರೂ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕೊಡಂಗಿಲ್ಲ. ಇದು ನಮ್ಗೆ ಮೊದ್ಲಿಂದಂಗೆ ಗುರ್ತಿರ್ತೈತ್ರಿ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇರ್ತೈತಿ, ದೆನ್ ಐ ಸೇ ನಾನ್ ಹೆಲ್ಪ್ಫುಲ್ ಕ್ರಿಟಿಸಿಸಮ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ನೀವು ಎಲ್ಲಾನು ಕೇಳೋದು, ಎಲ್ಲಾನು ಇಟ್ಕೊಳ್ಳೋದು. ಅಟ್ ದ ಎಂಡ್ ಆಫ್ ದ ಡೇ ಏನು ಮಾಡಬೇಕು ಅದು ನಮ್ಮ ಕೈಯಾಗೈತ್ರಿ, ನಮ್ಮ ಮನಸ್ಸಿನಾಗ ಐತಿ. ಬಟ್ ಇನ್ಪುಟ್ಸ್ ತೊಗೊಂಡಂಗ ಆ್ಯಂಡ್ ಜನಗಳಿಗೆ ಏನಿಸ್ತೈತಿ, ಬೈದ್ರ ಡಿಮೋಟಿವೇಟ್ ಆಗಿ ಬಿಟ್ಬಿಡ್ತಾನ, ಹಿಂಗಾಗ್ತೈತಿ, ಅವೆಲ್ಲ ಇಲ್ಲ. ಕಲಿಯಾಕತ್ತೇವಲ್ರಿ, ಮಾಡಕತ್ತಿಲ್ಲಲ್ಲ ಇನ್ನು. ಸೊ ಅದಕ್ಕೆ ಕಲಿಯೋದು. ಇದರ ಆದ್ಮೇಲೆ ಏನಾಗ್ತೈತಿ, ನಿಮ್ಗೆ ಥರ್ಡ್ ಸ್ಟೆಪ್ ಆಟೋಮ್ಯಾಟಿಕ್ಲಿ ಸ್ಟಾರ್ಟ್ ಆಗ್ತೈತಿ, ವಿಚ್ ಇಸ್ ಅಲ್ಲಿ ಭಾಷೆ, ಆ ಫೀಲ್ಡ್ ಜಾರ್ಗನ್ಸ್ ಹೇಳ್ಬೋದು. ಸೊ ಅಗ್ರಿಕಲ್ಚರ್ನಲ್ಲಿ ಬೈ ಡ್ರಿಪ್ ಫಾರ್ಮಿಂಗ್ ಏನು, ಈ ಸಬ್ಸಿಡಿ ಏನು, ಅಲ್ಲೇನು 5 ಸ್ಕೀಮ್ ಅದಾವ. ಸೊ ನಿಮ್ಗೆ ಆ ಭಾಷೆ, ನೀವು ಈಗ ನೆಕ್ಸ್ಟ್ ಟೈಮ್ ಅಗ್ರಿಕಲ್ಚರ್ ಯಾರು ಎಸ್ಟಾಬ್ಲಿಷ್ಡ್ ಪ್ಲೇನ್ ಬೆಟ್ ಆದ್ರೆ ಒಂದು ಸಿಂಪಲ್ ಟೆಸ್ಟ್, ಅವ್ನಿಗೆ ಎಷ್ಟು ಹೊತ್ತು ಬೇಕಾಗತ್ತೆ ದಟ್ ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿಕ್ಕೆ, ಅವ್ರು ನಿಮ್ಗೆ ಸ್ವಲ್ಪೇ ಗೊತ್ತಿದೆ ಅಂತೆ. ಇನಿಷಿಯಲಿ ನಾ ಸೆಮಿ ಕಂಡಕ್ಟರ್ ಸ್ಟಾರ್ಟ್ ಮಾಡಿದಾಗೆ ಜನಗಳಿಗೆ 5 ಮಿನಿಟ್ನಲ್ಲಿ ಗೊತ್ತಾಗ್ತಿತ್ತು. ಇವತ್ತು ಯಾರಿಗೆ ಹೇಳಾಕ ಬರಲ್ಲ. ನಾನು ಯಾರು ಬೇಕಾದ್ರ ಮುಂದೆ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಹೇಳಕ್ ಬರಲ್ಲ ದಟ್ ನೀ ಸೆಮಿ ಕಂಡಕ್ಟರ್ಸ್ ಇಲ್ಲ ಅಂತ. ಅವ್ರು ಇನ್ಫ್ಯಾಕ್ಟ್ ಸರ್ಪ್ರೈಸ್ ಆಗ್ಬಿಡ್ತಾರ. ಬಟ್ ಈ ಜರ್ನಿ ಆಗ್ಲಿಕ್ಕೆ ನೀವು ಫಸ್ಟ್ ಆ ಜಾರ್ಗನ್ ಕಲಿಬೇಕು. ಈಗೇನಾಯ್ತು, ನೀವು ಫಸ್ಟ್ ಸ್ಟೆಪ್ ಲೆಟ್ ಎವ್ರಿಥಿಂಗ್ ಬಿಹೈಂಡ್, ಸೆಕೆಂಡ್ ಸ್ಟೆಪ್ ಯು ಗಾಟ್ ಅ ಲಾಟ್ ಆಫ್ ಇನ್ಫಾರ್ಮೇಶನ್. ಈಗ ಇನ್ಫಾರ್ಮೇಶನ್ ಇರ್ತೈತ್ರಿ, ಎಲ್ಲ ಡಿಸ್ಕನೆಕ್ಟೆಡ್ ಐತಿ. ಇವ್ನು ಹೇಳ್ದ ಡ್ರಿಪ್ ಇರಿಗೇಷನ್, ಆ ಸ್ಕೀಮ್ ಚಲೋ ಇಲ್ಲ, ಈ ಸ್ಕೀಮ್ ಐತಿ, ಇಲ್ದ್ರ ಈ ಸೀಸನಾಲಿಟಿ ಮಾಡು, AI ಯೂಸ್ ಮಾಡು ಫಾರ್ ಅಗ್ರಿಕಲ್ಚರ್ ಆರ್ ವೆದರ್ ಫೋರ್ಕಾಸ್ಟಿಂಗ್, ಆರ್ ಈ ಫರ್ಟಿಲೈಸರ್ ಯೂಸ್ ಮಾಡು, ಹೈಬ್ರಿಡ್ ಸೀಡ್ಸ್. ಸೊ ದೀಸ್ ಆರ್ ಆಲ್ ಡಿಸ್ಕನೆಕ್ಟೆಡ್ ಪಾಯಿಂಟ್ಸ್. ಇನ್ನೂ ಕನೆಕ್ಟೆಡ್ ಇಲ್ಲ. ನಮ್ಗೆ ಎಂಡಕ್ಕೆ ಏನ್ ಮಾಡೋದೈತ್ರಿ, ನ್ಯೂರಲ್ ನೆಟ್ವರ್ಕ್. ಇವು ಎಲ್ಲ ಪಾಯಿಂಟ್ಸ್ ಕನೆಕ್ಟ್ ಆದಾಗ ಫ್ರೇಮ್ ಆಫ್ ರೆಫರೆನ್ಸ್ ಬರೋದ್ರಿ. ಅವಾಗ ಇಲ್ಲೇ ಮಳಿ ಆತಂದ್ರ ಆಟೋಮ್ಯಾಟಿಕ್ಲಿ ನಿಮ್ಗೆ ಹೇಳ್ತದೆ ಇದ್ ಮಾಡ್ಬೇಕು. ಈ ಫ್ರೇಮ್ ಆಫ್ ರೆಫರೆನ್ಸ್ ಬರಾಕ ಟೈಮ್ ಬೇಕು. ಸೊ ಅದಕ್ಕೆ ಥರ್ಡ್ ಸ್ಟೆಪ್ ಏನಿತ್ತಲ್ಲ, ದಟ್ ನೀವು ಸ್ಟಾರ್ಟ್ ಮಾಡ್ತೀರಿ ಜಾರ್ಗನ್ ತಿಳ್ಕೊಳ್ಳೋದು. ಆ ಜಾರ್ಗನ್ ಹೆಂಗ್ ಕನೆಕ್ಟ್ ಆಗ್ತೈತಿ ಅದು ಬಹಳ ಇಂಪಾರ್ಟೆಂಟ್. ನಾವು you can have much more deeper conversations with agriculture people and start understanding with them, interacting with officials, all those areas. Start adanga then nimge fourth stage barutte.
ವಿಚ್ ಇಸ್ ಒರಿಜಿನಲ್ ಥಿಂಕಿಂಗ್. ಈಗ ನಿಮ್ದು ಬೇರೆ ಫೀಲ್ಡ್ ನಲ್ಲಿ ಕಾಂಪಿಟೆನ್ಸಿ ಇರುತ್ತೆ ರೀ, ನೀವು ಎಲ್ಲೋ ಕಲ್ತ್ ಬಂದಿರಿ, ನಿಮ್ಗೆ ಏನೋ ಕ್ಷಮತೆ ಇದೆ ಬೇರೆ ಕಡೆ, ಅದಕ್ಕೆ ಸೆಕೆಂಡ್ ಟೈಮ್ ಮಾಡ್ತಾ ಇದ್ರಲ್ಲ. ಈಗ ಆ ಫೀಲ್ಡ್ ಕನೆಕ್ಷನ್ಸ್ ಈ ಫೀಲ್ಡ್ ಅದೊಂದು ಬೇರೆ ನ್ಯೂರಲ್ ನೆಟ್ವರ್ಕು, ನಿಮ್ದಿರೋದು ಈಗ ಅಗ್ರಿಕಲ್ಚರ್ ಹೊಸ ಮಾಡಿದ್ದು ನ್ಯೂರಲ್ ನೆಟ್ವರ್ಕ್, ಆ ಎಕ್ಸ್ಪೀರಿಯನ್ಸ್ ಕನೆಕ್ಟ್ ಆದಾಗ ದೆನ್ ನಿಮ್ದು ಒರಿಜಿನಲ್ ಥಿಂಕಿಂಗ್ ಸ್ಟಾರ್ಟ್. ಸೊ ದಿಸ್ ಅ 5 step process ವೇರ್ ನೀವು ಸಾವಕಾಸಂಗ ಮೇಲೆ 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 ಅಪ್ಗ್ರೇಡ್ ಮಾಡ್ಕೊಂತು. ಬಟ್ ಇಟ್ ಇಸ್ ಅ ವೆರಿ ಇಮೋಷನಲ್ ಜರ್ನಿ ಫಸ್ಟ್ 2 steps. ಐ ಥಿಂಕ್ ಅದಕ್ಕೆ ಈಗೋ ಬಿಡೋದು ಬಹಳ ಇಂಪಾರ್ಟೆಂಟ್. ಅಂಡ್ ಮೈ ಫೇವ್ರೇಟ್ ಸೇಯಿಂಗ್ ಆಫ್ ಮೈ ಓನ್ ಇಸ್ ದಟ್ ಫುಟ್ಬಾಲ್ ಗತೆ ಬದುಕಿ ತಿನ್ನೋದು, ಬಟ್ ದ ಮೋರ್ ಎಷ್ಟು ಬದುಕಿದ್ ಸಿಗುತ್ತಾ probability of landing up in goal net is higher. Playing game of probability or chaos nimga. So ad bhala important. So I think any field you go through, and most important, once you learn the jargon, I think there comes a step. Now certain fields like software, AI are more easier in apply madaka. Certain fields are bhal physical irthav, so you can't really test it out. But if there is a chance between the 3rd and 4th layer alre ನೀವು ಕೈಲಿಂದ ಕೆಲಸ ಮಾಡ್ರಿ. ಕೈಲಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹ್ಯಾಂಡ್ಸ್ ಆನ್, ಕಂಪ್ಲೀಟ್ ಹ್ಯಾಂಡ್ಸ್ ಆನ್. ನೀವು ಒಂದು ಯೂಟ್ಯೂಬ್ ವಿಡಿಯೋ ನೋಡಕತ್ತೀವಿ, ಹಿಂಗ್ ಬರಿಬೇಕು ಕೋಡ್, ಹಂಗ್ ಬರಿಬೇಕು ಕೋಡ್ ಅಂತ ನಾನು ಹಂಗ ಚಾಲು ಮಾಡಿರ್ತೇನೆ ರೀ. ಬಟ್ ಅಬೌಟ್ 25% ವಿಡಿಯೋ ಪಾಸ್ ಮಾಡಿ ನಾನು ಒಂದು ಸ್ಟೆಪ್ ಸೆಪರೇಟ್ ಮುಂದೆ ಹಾಕ್ಬಿಡ್ತೀನಿ. ಅಂಡ್ ವಾಟ್ ಐ ರಿಯಲೈಸ್ ಈಸ್ ಐ ಡೂ ಸಮಥಿಂಗ್ ಅಂಡ್ ಅಲ್ಲಿ ಅಯ್ಯೋ ಇಲ್ಲೋ ಮರ ವಿಡಿಯೋ ನೋಡ್ಬೇಕು, ಕೋರ್ಸ್ ಕಲಿಬೇಕಲ್ಲ, ಕಲಿಯಾಕ್ ಮತ್ತೆ ನೋಡ್ತೀನಿ ಅವ್ ಏನ್ ಹೇಳ್ತಾನ ಅದು ಆಗ್ಲೇ ಆಗಿರ್ತೈತಿ. ಫಸ್ಟ್ ಪ್ರಿನ್ಸಿಪಲ್ಸ್ ಏನ್ರಿ ಇದು. ಅಂಡ್ ಅವ್ ಏನ್ ಹೇಳಿಲ್ಲ ಅದನ್ನು ಮಾಡಿರ್ತೇನ್ರಿ. ಸೊ ಅವಾಗ ಏನ್ ಗೊತ್ತಾಗ್ತೈತಿ, ರೀಇನ್ಫೋರ್ಸ್ಮೆಂಟ್ಸ್ ಇದಕ್ಕೆ AI ಟರ್ಮ್ಸ್ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಹೇಳ್ಬೋದು. ಅವಾಗ ಫೀಡ್ಬ್ಯಾಕ್ ಬರ್ತದೆ, ಓಕೆ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್ ಇಂಪಾರ್ಟೆಂಟ್ ಅಪ್ಪ, ಅವನು ಹಿಂಗ್ ಮಿಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಇಂಥ ವಿಡಿಯೋ ನೋಡ್ತಿರಲ್ಲ ಕಲಾಕ, ನಿಮ್ಗೆ ಗುರ್ತಿರಲಾರ್ದು ನೀವು ಹೇಳ್ಬೋದು ದಟ್ ಇವ್ ಇದ್ ಮಿಸ್ ಮಾಡೋಣ, ಇದು ಮಿಸ್ ಮಾಡೋಣ. ಈ ಎಬಿಲಿಟಿ ತರೋದು ಟು ನೋ ವಾಟ್ ಯು ಡೋಂಟ್ ನೋ ಬಹಳ ಕ್ರಿಟಿಕಲ್. ಸಮಟೈಮ್ಸ್ ಮೋರ್ ದೆನ್ ನೋಯಿಂಗ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ನೋ ಹ್ಯಾವ್ ದಿಸ್ ಎಬಿಲಿಟಿ. ರೈಟ್ ಪರ್ಫೆಕ್ಟ್. ಓಕೆ, ಇನ್ನೊಂದು ಡೀಪ್ ಟೆಕ್, ಸೆಮಿ ಕಂಡಕ್ಟರ್, ಇದರಲ್ಲಿ ಎಷ್ಟು ಬೇರೆ ಬೇರೆ ಅಪಾರ್ಚುನಿಟೀಸ್ ಇದೆಯಲ್ಲ, ಒಂದಿಷ್ಟು ಅಪಾರ್ಚುನಿಟೀಸ್ ಬಗ್ಗೆ ಹೇಳ್ಬೋದಾ? ಯಾರಾದ್ರೂ ನಮ್ಮ ನೋಡ್ತಾ ಇದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಮಾಡ್ಬೋದು ಅವರು. ಏನೆಲ್ಲ ಅಪಾರ್ಚುನಿಟೀಸ್ ಇದೆ ವಿಚ್ ಆರ್ ಲೈಕ್ ಅನ್ಟಚ್ಡ್ ಬಟ್ ಟು ಬಿ ಟ್ಯಾಪ್ಡ್?